ಯಾವ ಸೋಪ್ ಹಚ್ಚೋದು ಮಕ್ಕಕ್ಕೆ? ನಾನು ಅವತ್ತಿಂದ ಇವತ್ತರ ನಮ್ಮನ್ನ ಕೇಳಿ ಹೇಳ್ತೇನೆ ಯಾವ್ದಂತ ಮೈಸೂರು ಸ್ಟ್ಯಾಂಡರ್ಡ್ ಗೋಲ್ಡ್. ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅದು ಯಾರ್ಯಾರಿಗೂ ಎಷ್ಟೆಷ್ಟೋ ಕೋಟಿ ಕೊಡ್ತಾರಪ್ಪ. ಎಲ್ಲ ಕಲ್ಕೊಂಡೆ. ಎಲ್ಲ ಕಡೆಗೂ ಒಂದೇನಾ? ಇದೇನೋ ಮಗಗ್ ಮಾತ್ರ ಮೈಸೂರು ಗೋಲ್ಡ್ ಕೆಳಗಡೆ ಲೈವ್ ಹಾಕೊಳ್ಳ. ಒಂದು ಫೋಟೋ ತೆಗೆದು ಕಳಿಸಿ. ಅಪ್ಪ ಮಕ್ಕದ್ದು ಸರ್ ನಮ್ಮ ಕಣ್ಣಲ್ಲಿ ಏನೇನು ನೋಡಕ್ ಆಯ್ಕಿಲ್ಲ, ಮಕ್ಕನೇ ಸಾಕು. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಡೀಲ್ಗಳನ್ನ ಕಳಿಸ್ತೀರಾ ಅಂತ ಅಂದರೆ, ಸೊ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅಂದರೆ ಬಕ್ರ ಮಾಡಬೇಕಲ್ಲ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿಬಿಟ್ಟು ಕಳಿಸಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಕೂಡ ಫಾಲೋ ಮಾಡ್ಬೋದು. ಆರ್ಜೆ ಸುನಿಲ್ ಅಫಿಷಿಯಲ್ ಅಂತ ನನ್ನ ಐಡಿ ಇದೆ, ಇಲ್ಲಿಗೂ ನೀವು ನನ್ನ ಫಾಲೋ ಮಾಡಿ. ಅದಕ್ಕೆ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ರೈಟ್ ನಾವು ಇವತ್ತು ಮೆಸೇಜ್ ಮಾಡಿದರೆ ಬೆಂಗಳೂರಿಂದ ಚಲುವರಾಜ್ ಅನ್ನೋರು ಒಳ್ಳೆ ಬಟ್ಟೆ ಅಂಗಡಿ ಇಟ್ಟಿದ್ರಂತೆ, ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವರು ಅಂತ. ಕಾಮಿಡಿ ಪೀಸ್ ಅಂತ ಇವರು. ಬನ್ನಿ ಕಾಲ್ ಮಾಡುವ ರಾಜು ಅವರಿಗೆ. ಹಲೋ, ಇದು ರಾಜು ಅವ್ರು ಮಾತಾಡ್ತಾ ಇರೋದಾ? ಹೌದು ಸರ್, ನಾನು ಪ್ರಭು ಅಂತ ಅಂದ್ಬಿಟ್ಟು. ಇದು ಅಂಗಡಿ ಎಲ್ಲಿ ಬರೋದು ಸರ್ ನಿಮ್ಮದು? ಗಾಂಧಿ ಬಜಾರು. ಎಷ್ಟು ಕಡೆ ತನಕ ಇರ್ತೀರಿ ನೀವು? ಇದು ವಿಡಿಯೋ ತಂದರೂ ಆಯ್ತದ ಅಥವಾ ಡೈರೆಕ್ಟ್ ನಾನೇ ಬರಬೇಕಾ? ಯಾವ ವಿಡಿಯೋ? ನಿಮಗೆ ಫೋನ್ ಮಾಡಿ ಇವ್ರು ಏನು ಹೇಳ್ಬಲ್ಲ, ವೆಂಕಟೇಶು. ಯಾವ ವೆಂಕಟೇಶ್? ಯಾವ ವೆಂಕಟೇಶು? ನೀವು ಯಾರು ಬಟ್ಟೆ ಅಂಗಡಿಯವ್ರು ತಾನೇ ಸರ್ ಇದು ಮಾಡ್ತಾ ಇರ್ತೀರ ನೀವು? ಹೌದು, ಬಟ್ಟೆ ಅಂಗಡಿಯವರೇ. ಹೇಳಿಲ್ವಾ ನಿಮ್ಗೆ ವೆಂಕಟೇಶ್ ಅವರು? ನನಗೆ ವೀಡಿಯೋ ತೊಗೊಂಡು ಹೋಗೋ ಅಂತ ಅಂದರು ಒಂದು. ನಾನು ಸರ್ ವೀಡಿಯೋ ಎಲ್ಲ ಚೆನ್ನಾಗಿರಲ್ಲ, ಡೈರೆಕ್ಟೇ ಹೊಟ್ಟೋಯ್ತೀನಿ ಅಂತ ಅಂದೆ. ಅದಕ್ಕೆ ಒಂದ್ಸಲ ನಿಮ್ಗೆ ಕೇಳ್ಕೊಂಬಿಡು ಅಂತ. ನನಗೇನು ಫೋನ್ ಮಾಡಿ ಹೇಳಿಲ್ವಲ್ಲ? ಏನು ಹೇಳಿಲ್ವಾ? ಈಗ ಸರ್ ನಿಮ್ಮ ಅಂಗಡಿಗೆ ಬೇಕಾಗಿರೋದ ಅಥವಾ ಬೇರೆ ಅಂಗಡಿಗೆ ಬೇಕಾಗಿರೋದ? ಈಗ ಯಾವ್ದು ಹೇಳ್ತಾ ಇದ್ರೆ ಗೊತ್ತಾಗಲ್ಲ. ಇವರೇ ನೀವು ಯಾರು ಹೇಳಿ ನೀವು ಮಾತಾಡ್ತಾ ಇರೋದು? ನನ್ನ ಹೆಸರು ರಾಜ್ ಅಂತ. ನಿಮ್ಗೆ ಯಾವ ನಂಬರು ಬೇಕಾಗಿರೋದು? ನಂಬರ್ ಹೇಳಿ ನೀವು. ನಂಬರ್ ನಂಗೆ ಯಾವುದು ಬೇಡಪ್ಪ, ನೀವೇನು ಸಿಮ್ ಕೊಡ್ತೀರಾ ನನಗೆ? ನಾನಿಲ್ಲಿ ಪ್ರಭು ಅಂತ ಅಂದ್ಬಿಟ್ಟು ಸರ್, ನಾನಿಲ್ಲಿ ಇದತ್ರ ಚಿಕ್ಕಪೇಟೆಯಲ್ಲಿ ಸ್ಯಾರಿ ಅಂಗಡಿಲಿ ಕೆಲಸ ಮಾಡ್ತಾಯಿದ್ದೆ. ಅದಕ್ಕೇ ಈ ಗೊಂಬೆಗಳಿಗೆ ಸ್ಯಾರಿ ಉಡ್ಸೋದು ಮತ್ತು ರಾಜೇಶ್ವರೇ ಯಾಕೆ ಚೇಂಜ್ ಮಾಡ್ತೀರಾ? ಅನ್ಕೊಡ್ರ ಗೊಂಬೆ ಸೀರೆ ಉಡ್ಸೋದು ಇದು ಉಡ್ಸೋದು ಹೇಳಿ ಸಮಾಚಾರ ಗೊತ್ತಾಗೋಯ್ತಾ? ನನ್ಗೆ ನೀವು ಟ್ಯೂಬ್ ಲೈಟ್ ಅನ್ಕೊಂಡೆ, ಬಟ್ ನೀವು ಇಂಥ ಬಲ್ಪ್ ಅಂತ ಗೊತ್ತಾಯ್ತಾ? ಇಲ್ಲ ಬಲ್ಪ್ ಅಲ್ಲ, ನೀವಂತ ಮರ್ಕ್ಯೂರಿ ಲೈಟು. ಏನ್ ಸಮಾಚಾರ ಹೇಳ್ಬೇಕು ಎಲ್ಲ ನೀವ್ ಹೇಳ್ಬೇಕಪ್ಪ. ಹೇಳ್ತಾ ಇದ್ರೆ ಸುಮ್ನೆ ನೀವು ಏನೋ ಇದ್ ಮಾಡ್ತಾರ, ಏನೋ ಒಂಥರ. ಅಲ್ಲ ಪ್ರಭು ಅಂದ್ರೆ ಯಾಕೆ ಬಿಟ್ಟು ಗೊತ್ತಾ? ಅಲ್ಲಿಂದ ಮನೆ ಹತ್ರ ಖಾತೆ ಮಾಡಕ್ ಕೊಟ್ಟಿದೆ. ಅವನ ಹೆಸರು ಪ್ರಭುನೇ, BBMP ಇರೋನು. ಅದಿನ ಸ್ವಲ್ಪ ಇದಾಯ್ತು ನನಗೆ, ಅಷ್ಟೇ ಇದಿಲ್ಲ. ಅವನ ಹೆಸರು ಪ್ರಭುನೇ. ಹೌದಾ? ನಮ್ಮನೆ ಪ್ಲಾನಿಂಗು ಅದೆಲ್ಲ ಮಾಡ್ಕೊಟ್ಟೆ, ಅದಕ್ಕೆ ಟ್ಯಾಕ್ಸ್ ಕಟ್ತೀವಲ್ಲ, ಅದನ್ನ ಡೈರೆಕ್ಟ್ ಕಡೆಯಿಂದ ಅವ್ನು ಅಲ್ಲೇ ಬಿಡಿ ಆಫೀಸಲ್ಲಿ ಕೆಲಸ ಮಾಡತ್ತಾನೆ, ರಂಗಮಂದಿರ ಬಿಡಿ ಆಫೀಸಲ್ಲಿ. ನಾನು ಸಡನ್ ಆಗಿ ಅವ್ನು ಪ್ರಭು ಅನ್ಕೊಂಡೆ, ಯಾಕಂದ್ರೆ ಮನೆ ನಂದು ಎಲೆಕ್ಷನ್ ಕಾರ್ಡ್ ಮಾಡ್ಸಿದೆ ಸರ್, ಬಂದಿಲ್ಲ ಡೈರೆಕ್ಟ್ ಆಗಿ ಮನೆಗೆ ಬರುತ್ತೆ ಅಂತ ಹೇಳ್ದ. ಅದಕ್ಕೆ ಆ ಪ್ರಭು ಇರೋದು ನಂಗೆ ಡೌಟ್ ಆಯ್ತು. ಅದಕ್ಕೆ ಅವನ ಹೆಸರು ಪ್ರಭುನೇ. ಎಷ್ಟು ತಗೊಂಡ? 100 ರೂಪಾಯಿ ಮಾಮೂಲಿ. ಈ ಕಾಸಿಲ್ದೆ ಕೆಲಸನೇ ಆಗಲ್ಲ ಆಫೀಸ್ಗಳಲ್ಲಿ ಅಂತಾರೆ, ನಿಜನಾ? ಎಲ್ಲ ಆಫೀಸರು ಬಿಡ್ಲೇಬೇಕು ಸರ್, ಯಾವ ಆಫೀಸರ್ ತಾನೇ ಆಗುತ್ತಲೆ. ಹೌದಾ? ಬೇರೆ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸಕ್ ಹೋಗಿತ್ತಿಲ್ಲ, ಅದು ಹೊಸದಾಗಿ ಅಡ್ರೆಸ್ ಕೊಟ್ಟು ಚೇಂಜ್ ಮಾಡಿಸ್ಕೆ ಅದಕ್ಕೆ 100 ರೂಪಾಯಿ ತಗೊಂಡ್ರು. ಹೋಗ್ರಿ ಅಂತ ಮನೆಗೆ ನಾನು ಮಾಡ್ಸಲ್ಲ 3 ತಿಂಗಳಾಯ್ತು, ಇವತ್ತವರೆಗೂ ಬಿಡದಪ್ಪ ಮನೆಗೆ. ಅದೇ 115 ದಿವಸ ಆದ್ಮೇಲೆ ಅದೇ ಇದ್ರೆ ಅವರೇ ತಕೊಂಡ್ಬಿಡ್ತಾರೆ ಅಲ್ಲೇ. ಮುಖ ನೋಡಿ ಮನೆ ಹಾಕ್ತಾರೆ. ಜಾಸ್ತಿ ನೋಡಿ ಬೆಂಗಳೂರಲ್ಲಿ ಫ್ರೀ ಆಗಿ ಮಾಡ್ಕೊಡ್ಬೇಕು. ಏನು ಬೆಂಗಳೂರು ಅಂದ್ರೆ ಏನು? ಅಲ್ಲ, ಬೆಂಗಳೂರಲ್ಲಿ ಫ್ರೀ ಆಗಿ ಮಾಡ್ಕೊಡ್ಬೇಕು. ಯಾಕೆ? ಆಧಾರ್ ಕಾರ್ಡ್ ನಂದು ಆಲೆ 12 ವರ್ಷ ಆಗೋಯ್ತು, ಅವಳೇ 100 ರೂಪಾಯಿ ಕಿತ್ಕೊಂಡು 100 ರೂಪಾಯಿ ಕೊಡ್ತಾರಂತ. ಅಲ್ಲ, 12 ವರ್ಷ ಬಿಟ್ಟು ಮಾಡಿಸ್ತಲ್ಲ, ಅವರೇ 500 ಕೊಡ್ಬೇಕು ನಿಮ್ಗೆ ಲೆಕ್ಕಾಚಾರ. ಅಲ್ಲ ಸರ್, ಅದು ಫಸ್ಟ್ ಮಾಡ್ತಿದ್ದು ಗಾಂಧಿ ಬಜಾರ್ ಮಾಡ್ತಿದ್ದ ಫ್ರೀ ಆಗಿ. ಅವಾಗ 12 ವರ್ಷ ಆದ್ಮೇಲೆ ಮುಖ ಚೇಂಜ್ ಆಗುತ್ತಲ್ಲ, 12 ವರ್ಷ ಆದ್ಮೇಲೆ ಎಲ್ಲರೂ ಹೊಸದಾಗಿ ಮಾಡಿಸ್ಬೇಕು ಅಂತಲ್ಲ. ನಿಮ್ದು ಬರೀ ಮುಖ ಚೇಂಜ್ ಆಗೈತಾ? ಮುಖ ಬಟ್ಟೆ ಎಲ್ಲ ಚೇಂಜ್ ಆಗುತ್ತೆ. ಅವಾಗ ವೈಟ್ ಅಂಡ್ ಬ್ಲಾಕ್ ಇದ್ದಿದ್ದು, ಈಗ ಸ್ವಲ್ಪ ಕಲರ್ ಮಾಡಿಸ್ದೆ. ಯಾಕೆ 12 ವರ್ಷ ಆದ್ಮೇಲೆ ಕಲರ್ ಬಂದಿದ್ರೆ ಇನ್ನು ಹೋಗೋ ಟೈಮ್ಗೆ ಯಾಕೆ ಇಷ್ಟು ಕಲರು ನಿಮಗೆ? ಏನ್ ಮಾಡೋದು ಹೇಳಿ, ಅದ್ರ ಆಸೆ ಏನು? ಯಾವ ಸೋಪ್ ಹಚ್ಚೋದು
ಮಕ್ಕಕ್ಕೆ ನಾನು ಅವತ್ತಿಂದ ಇವತ್ತರ ನಮ್ಮದಿ ಕೇಳಿ ಹೇಳ್ತೇನೆ ಯಾವ್ದಂತ ಮೈಸೂರು ಸ್ಟ್ಯಾಂಡರ್ಡ್ ಗೋಲ್ಡ್. ಗೋಲ್ಡು ಅವಾಗಿಂದ ಅದು ಬಿಟ್ಟರೆ ಬೇರೆ ನಾನು ಹಾಕದೇ ಇಲ್ಲ. ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅದು ಯಾರ್ಯಾರಿಗೂ ಎಷ್ಟೆಷ್ಟೋ ಕೋಟಿ ಕೊಡ್ತಾರಪ್ಪ. ಗೊತ್ತಿಲ್ಲ ಅವ್ರಿಗೆ. ಮಕ್ಕಕ್ಕೂ ಅದೇ ಎಲ್ಲ ಕಡೆಗೂ ಅದೇನಾ? ಎಲ್ಲ ಕಡೆಗೂ ಒಂದೇ. ಎಲ್ಲ ಕಡೆಗೂ ಒಂದೇನಾ? ಇದೇನು ಮಗಗ್ ಮಾತ್ರ ಮೈಸೂರು ಗೋಲ್ಡ್ ಕೆಳಗಡೆ ಲೈವ್ ಹಾಕೊಳ್ಳ ಹೇಳಿದ್ರೆ. ಅಲ್ಲ ನಿಮ್ ಖುಷಿ, ನಿಮ್ದು ಬಾಡಿ, ನಿಮ್ ಸೋಪು ಹಾಕಳಿ. ಬಟ್ ಮುಖ ಒಂದೇ ಬೆಳಗಾಯ್ತಿರೋದು, ಎಲ್ಲಾನು ಬೆಳಗಾಯ್ತೈತ ಅಂತ. ಎಲ್ಲ ಕಡೆ ಬೆಳಗಾಗುತ್ತೆ. ಒಂದು ಫೋಟೋ ತೆಗೆದು ಕಳಿಸಿ. ಅಯ್ಯಪ್ಪ ಮಕ್ಕದ್ದು ಸಾರ್ ಪಕ್ಕ ಕಳಿಸ್ಬೇಕಾ ಯಾವ್ದು ಕಳಿಸ್ಬೇಕು ಒಂದೇ. ನಮ್ಮ ಕಣ್ಣಲ್ಲಿ ಏನೇನು ನೋಡಕ್ ಆಯ್ಕಿಲ್ಲ, ಮಕ್ಕನೇ ಸಾಕು, ಮಕ್ಕದಲ್ಲಿ ಅಳತೆ ಮಾಡ್ಕೋತೀವಿ. ನಿಮ್ ಸಮಾಚಾರ ಹೆಂಗೈತೆ? ಗಿರಾಕಿ ಇಲ್ವಾ? ಇನ್ನೇನು ಮಳೆ ಬಂತು ಅಂದ್ರೆ ಕಮ್ಮಿ. ನಿಮ್ಗೆ? ನಮ್ಗೆ ಯಾವ್ದಾರ ಒಂದು ಹಿಡಿತಾ ಇರ್ತದೆ, ಹಂಗೆ ಯಾವ್ದೋ ಒಂದು ಗುಡುಕ್ತದೆ. ಯಾವ್ದಿಲ್ಲ ಅಂದ್ರೆ ಹೋಗೋ ಟೈಮಲ್ಲಿ ಒಂದು 10 ನಿಮಿಷ ಆಗುತ್ತೆ ವ್ಯಾಪಾರ. ನಿಮ್ ಕಲರ್ಗೆ ಆಗೋಯ್ತದ ವ್ಯಾಪಾರ. ನಮ್ಮ ಮಕ್ಕಳಿಗೆ ಸ್ನೋ ಆಗ್ಲಿ ಪೌಡರ್ ಆಗ್ಲಿ ಇವತ್ತು ಹಾಕೇ ಇಲ್ಲ. ಏನು ಸೋಪ ಮಕ್ಕ ತಗೊಂಡ್ಬಿಟ್ರೆ ಮುಗಿದ ಕೆಲಸ ಅಷ್ಟೇ. ಪೌಡರ್ ಕೂಡ ಹಾಕಲ್ಲ, ಸ್ನೋ ಕೂಡ ಹಾಕಲ್ಲ. ನಿಮ್ಮ ಮುಖಕ್ಕೆ ಬೇಡ ಬಿಡಿ ಅವೆಲ್ಲ, ಯಾಕೆ ವೇಸ್ಟು. ಅದೇನು ಅಂತಲ್ಲ ಕಾಗೆಗೆ ಯಾಕೆ ಅಲಂಕಾರ ಅಂತ ಹಂಗೆ. ಹೌದು. ಆದ್ರೂ ಅದು ಹೆಂಗ್ ಕಂಡು ಹಿಡಿದ್ಬಿಟ್ರಿ ಪಟಾರ ಅಂದ್ಬಿಟ್ಟು? ವಯಸ್ಸು ಯಾಕೋ ಒಂಥರ ఎక్కువ ಹೊಡಿಬಿಟ್ಟು ಇವ್ರೆ ಅಂತ ಇದೆ. ಇದು ಪಾಠ ಕೆಟ್ಕೊಂಡಷ್ಟೇ. ಡೈಲಿ ಎಷ್ಟು ಸಲ ಮಾಡೋದು ನೀವು? ಏನ ಅಪ್ಪ ಸ್ನಾನನ ಮಾಡ್ತಾರೆ ಒಂದ್ಸಲಿಗೆ ಹಿಂಗ್ ಬೆಳಗಾಗಿರೋದ? ಯಾಕೋ ಎಲ್ಲೋ ಹೋಯ್ತೈತಲ್ಲ. ಎಲ್ಲೂ ಹೋಯ್ತಾ ಇಲ್ಲ, ಅಲ್ಲೇ ಐತೆ. ನೀವೇ ಎಲ್ಲೆಲ್ಲ ಹೋಗಿದ್ದು ಆಕ್ಚುಲಿ. ರಾಜು ಅವರೇ, ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿರ್ತೀರ ಬಿಡಿ, ಸ್ಯಾಂಡ್ಲು ಸೋಪ್ ಹಾಕೊಂಡು. ನಿಮ್ಮ ಚಲುವರಾಜ್ ಅವ್ರು ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದು. ತುಂಬಾ ಥ್ಯಾಂಕ್ಸ್ ಸರ್. ನೀವು ಅಲ್ಲೇ ಇದ್ದೀರಾ? ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿದ್ದಕ್ಕೆ. ಆಯ್ತಾ, ಇನ್ನೊಂದು ನಂಬರ್ ಕೊಡ್ತೀನಿ ಸ್ವಾಮಿ ಅಂತ. ಅಯ್ಯೋ ಕಳಿಸಿ ಸರ್, ನಿಧಾನ ಸ್ವಲ್ಪ ವೆಯ್ಟ್ ಮಾಡ್ಬೇಕು ನೀವು. ಆದ್ರೆ ಇಲ್ಲ ಆಯ್ತು, ಇರ್ಲಿ ಪರವಾಗಿಲ್ಲ, ಕಳ್ಸಿಕೊಡ್ತೀನಿ. ಯಾವಾಗ ಆಡ್ತೀನಿ ನೀವು. ನಿಮ್ಮ ಫ್ರೆಂಡ್ಗೆ ಕೇಳಿ, ಅದೆಲ್ಲೋ ಬೆಳಗಾಗ್ಬಿಟ್ಟೈತೆ ಅಂತ ಎಲ್ಲ ಕಡೆ. ವೆಲ್, ಬೊಂಬಾಟಾಗಿರೋ ಈ ಒಂದು ಕಾಲ್ನ ಇಲ್ಲಿಗೆ ಎಂಡ್ ಮಾಡ್ದ. ಮುಂದಿನ ಸಕ್ಕತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮಾತು RJ Sunil Prank Calls.